ನನ್ನ ಹೆಸರು ಸಿಂಗ ಅಂತ. ಸಿಂಗ ಅಂತ ಹುಲಿ ಹೆಸರಿರುತ್ತೆ. ನಿನಗೆಷ್ಟು ಧೈರ್ಯ ಸಿಂಗ ಅಂತ ಹೆಸರು ಇಟ್ಕೊಂಡಿದ್ಯಾ? ಶೇರ್ ಮತ್ತು ಜಿಂಕೆಯ ಸ್ನೇಹ. ಒಂದು ಕಾಡಲ್ಲಿ ಸಿಂಬಾ ಎನ್ನುವ ಒಂದು ಒಳ್ಳೆಯ ಶೇರ್ ಜೀವಿಸ್ತಿದ್ದ. ಒಂದಿನ ಅವನು ಅವನ ಕಾಡಲ್ಲಿ ಸುತ್ತಾಡ್ತಿರುವ ಸಮಯದಲ್ಲಿ ತುಂಬಾ ಜೋರಾಗಿ ಮಳೆ ಬರಕ್ ಶುರು ಆಗತ್ತೆ. ಈ ಮಳೆಯಿಂದ ತುಂಬಾ ಸಮಸ್ಯೆ ಆಗ್ತಾ ಇದೆ. ಇವತ್ ನಂಗೆ ತಿರ್ಗಾಡಕ್ ಮನ್ಸಿತ್ತು, ಈ ಮಳೆ ಹಾಳು ಮಾಡ್ತು. ಛೇ, ಏನ್ ಮಾಡೋದೀಗ ಅಂತ. ಆಗ ಸಿಂಬಾ ಒಂದು ಮರದ ಕೆಳಗಡೆ ನಿಂತಿರುವ ಜಿಂಕೆಯನ್ನು ನೋಡ್ತಾನೆ. ಮಳೆ ನೀರಿನ ಕಾರಣವಾಗಿ ಚಳಿಯಿಂದ ನರಳಾಡ್ತಿರುತ್ತೆ. ಸಿಂಬಾ ಓಡೋಡ್ದ ಆ ಜಿಂಕೆ ಹತ್ರ ಬಂದು ಹೀಗಂತ ಹೇಳ್ತಾನೆ. ಯಾರ್ ನೀನು? ನಿನ್ನ ನಮ್ ಕಾಡಲ್ಲಿ ನೋಡಿಲ್ಲ ಅಲ್ವಾ? ಅವರ ಮುಂದೆ ನಿಂತಿರುವ ಆ ಶೇರನ್ನು ನೋಡಿ ಜಿಂಕೆ ಭಯಪಡ್ತಾ ಹೇಳುತ್ತೆ. ನನ್ನ ಹೆಸರು ಸಿಂಗ ಅಂತ. ನನ್ನ ಕಾಡಿನ ರಾಜ ಮಾಯ ಆಗಿದ್ದಾನೆ. ರಾಜ ಇಲ್ದಿರೋದ್ರಿಂದ ನಮಗೆ ತುಂಬಾ ಸಮಸ್ಯೆ ಆಗಿದೆ. ಮತ್ತೆ ನಾನು ನನ್ನ ಜೀವ ಉಳ್ಸೋಕಂತ ಬಂದಿದ್ದೀನಿ. ಜಿಂಕೆ ಮಾತು ಕೇಳಿದ ತಕ್ಷಣ ಸಿಂಬಾಗೆ ತುಂಬಾನೇ ಕೋಪ ಬರುತ್ತೆ. ಮತ್ತೆ ಕೋಪದಿಂದ ಅಂತಾನೆ, ಸಿಂಗ ಅಂತ ಹುಲಿ ಹೆಸರಿರುತ್ತೆ. ನಿನಗೆಷ್ಟು ಧೈರ್ಯ ಸಿಂಗ ಅಂತ ಹೆಸರು ಇಟ್ಕೊಂಡಿದ್ಯಾ? ಸಿಂಬಾನ ಮಾತು ಕೇಳಿ ಸಿಂಗ ಜಿಂಕೆಗೆ ಭಯ ಆಗುತ್ತೆ. ಆಗ ಸಿಂಬಾ ಜೋರಾಗಿ ನಗತಾ ಸಿಂಗ ಜಿಂಕೆ ಹತ್ರ ಹೀಗಂತ ಹೇಳುತ್ತೆ. ನನ್ನನ್ನು ನೋಡಿ ಹೆದರ್ಬೇಕಂತ ಇಲ್ಲ ಗೆಳೆಯ. ನಾನು ಬೇರೆಯವರಾಗಲ್ಲ ಕಣೋ. ಸರಿ ಬಿಡು, ನಿನ್ ಕಾಡಿನ ರಾಜ ಬರೋ ತನಕ ನೀನು ನಮ್ಮ ಕಾಡಲ್ಲೇ ಇರುವಂತೆ. ಬಾ ಈಗ, ನನ್ ಮೂಡಿಯೊತ್ತು ಚೆನ್ನಾಗಿದೆ. ಸಿಂಬಾ ಶೇರ್ ಅವನನ್ನ ಗುಹೆಗೆ ಕರ್ಕೊಂಡ್ಬರ್ತಾನೆ. ಆಮೇಲೆ ಅವರಿಬ್ರು ಅವತ್ತಿಂದ ಅದೇ ಗುಹೆಯಲ್ಲಿ ತುಂಬಾ ಸಂತೋಷವಾಗಿ ಜೀವಿಸ್ತಾ ಇರ್ತಾರೆ. ಸ್ವಲ್ಪ ದಿನದ ನಂತರ ಅವರಿಬ್ಬರ ಸ್ನೇಹದ ಬಗ್ಗೆ ಕಾಡಲ್ಲಿರೋ ಎಲ್ಲ ಜಂತುಗಳಿಗೆ ಗೊತ್ತಾಗತ್ತೆ. ಒಂದಿನ ಸಿಂಬಾ ಮತ್ತೆ ಸಿಂಗ್ ಇಬ್ರು ಕಾಡಲ್ಲಿ ಸುತ್ತಾಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಬಿಲ್ಲು ಬರ್ತಾನೆ. ಮತ್ತೆ ಸಿಂಹನ ನೋಡಿ ಈಗ ಅಂತಾನೆ. ಹೇಗಿದ್ದೀರಾ ಮಹಾರಾಜ? ಚೆನ್ನಾಗಿದ್ದೀನಿ ಕಣೋ ಬಿಲ್ಲು. ನೀನ್ ಹೇಳು, ಇಲ್ಲಿಂದ ದಾರಿ ಮರ್ತಾಗಿದೆ ನೀನು. ಮಹಾರಾಜ, ನಿಮ್ಮ ಮತ್ತೆ ನಿಮ್ಮ ಜಿಂಕೆಯ ಫ್ರೆಂಡ್ಶಿಪ್ಪಿನ ಮ್ಯಾಟ್ರು ಇಡೀ ಕಾಡಲ್ಲೇ ಪಸಾರಾಗೋಗಿದೆ ಈಗ. ಹಾ, ನಿಮಗೆ ಗೊತ್ತಿಲ್ವಾ ಇದು ನಿಮಗೆ ಸಮಸ್ಯೆ ಆಗಬಹುದು ಅಂತ? ನನಗೆ ಇತಿಹಾಸದ ಬಗ್ಗೆ ಏನೂ ಬೇಕಂತಿಲ್ಲ. ಇವನೀಗ ನನ್ನ ಫ್ರೆಂಡು. ಹಾ, ಗೊತ್ತಾಯ್ತಲ್ವಾ? ಈಗ ನೀನು ಹೋಗೋ. ಬಿಲ್ಲು ಕೋಪದಿಂದ ಅಲ್ಲಿಂದ ಹೋಗ್ಬಿಡ್ತಾನೆ. ಮತ್ತೆ ಅದರ ಫ್ರೆಂಡ್ ಆದ ಟಿಲ್ಲುಗೆ ಹೇಳ್ತಾನೆ. ಇವನಂತೂ ಹೋಲಿ ಪ್ರಜಾತಿಯ ಹೆಸರನ್ನೇ ಹಾಳು ಮಾಡಾಕಿದ್ದಾನೆ. ಒಂದು ಜಿಂಕೆ ಜೊತೆ ಹೇಗೆ ಫ್ರೆಂಡ್ಶಿಪ್ ಮಾಡ್ತಾನ ಅವನು? ನಾನಂತ ಹೇಳ್ತೀನಿ, ಎಲ್ರಿಗೆ ಇದನ್ನ ಹೇಳಿ, ಎಲ್ಲರನ್ನೋ ಅವನ ಮೇಲೆ ಎತ್ತಾಕೋ. ಟಿಲ್ಲು ಮಾತನ್ನ ಕೇಳಿ ಬಿಲ್ಲು ಕುತಂತ್ರವಾಗಿ ಯೋಚನೆ ಮಾಡಿ ಹೀಗ ಅಂತಾನೆ. ನೀನ್ ಸರಿಯಾಗಿ ಹೇಳ್ತೀಯ. ನಮ್ಮ ಕಾಡಿನ ಮರ್ಯಾದೆ ಪ್ರಶ್ನೆ ಇದು. ಟಿಲ್ಲು ಕೂಡ ತುಂಬಾ ಕನ್ನಿಂಗ್ ಆಗಿ ನಗ್ತಾ ಹೀಗಂತ ಹೇಳ್ತಾನೆ. ಕರೆಕ್ಟಾಗಿ ಹೇಳ್ತಿದ್ಯಾ. ಬೇರೆ ಕಾಡಿನ ರಾಜರಿಗೆ ಈ ವಿಷಯ ಗೊತ್ತಾದ್ರೆ ಏನಾಗುತ್ತೆ ನಮ್ಮ ಕಾಡಿನ ಮರ್ಯಾದೆಗೆಲ್ಲ? ಹೌದಲ್ವಾ? ಹೌದು ಹೌದು. ಹಾ, ಆಮೇಲೆ ಬಿಲ್ಲು ಟಿಲ್ಲು ಹತ್ರ ಹೇಳ್ತಾನೆ. ನೀನ್ ಇವತ್ತ ಎಲ್ರನ್ನ ಗುಪ್ತವಾಗಿ ಒಟ್ಟಾಕ್ಲಿಕ್ಕೆ ಸ್ಟಾರ್ಟ್ ಮಾಡು. ನಾನು ಅವ್ರ ಹತ್ರ ಮಾತಾಡ್ತೀನಿ. ಹಾ, ಇದು ಮಹಾರಾಜನಿಗೆ ಗೊತ್ತಾಗೋದೇ ಬೇಡ. ಟಿಲ್ಲು ಕಾಡಲ್ಲಿರುವ ಎಲ್ಲಾ ಜಂತುಗಳ ಬಳಿ ಹೋಗಿ ಅವರನ್ನ ಮೀಟಿಂಗ್ಗೆ ಕರ್ಕೊಂಡ್ಬರ್ತಾನೆ. ಮತ್ತೆ ಬಿಲ್ಲು ಇಲ್ಲಿ ನಿಂತ್ಕೊಂಡು ಮೀಟಿಂಗ್ ನ ಶುರು ಮಾಡ್ತಾನೆ. ಪ್ರಾಣಿಗಳೇ, ನಿಮಗಂತೂ ಗೊತ್ತೇ ಇದೆ, ನಮ್ಮ ಮಹಾರಾಜರ ತಲೆ ಹಾಳಾಗೋಗಿದೆ ಈಗ. ಅವನು ಒಂದು ಜಿಂಕೆ ಜೊತೆ ಫ್ರೆಂಡ್ಶಿಪ್ ಮಾಡಿದಾನೆ. ಅದು ನಮ್ಮ ಕಾಡಿಗೆ ಸಮಸ್ಯೆ ಆಗತ್ತೆ. ಬಿಲ್ಲು ಹೇಳಿದ ಮಾತನ್ನು ಕೇಳಿದ ತಕ್ಷಣ ಆನೆದಾದ ಬಿಲ್ಲು ಹತ್ರ ಈಗಂತ ಹೇಳ್ತಾನೆ. ಮಹಾರಾಜ ಜಿಂಕೆಯೊಟ್ಟಿಗೆ ಫ್ರೆಂಡ್ಶಿಪ್ ಮಾಡಿದ್ರೆ ನಿನಗೇನ್ ಸಮಸ್ಯೆ? ನಿಮ್ ತಲೆಗೇನಾಗಿದೆ ಅಜ್ಜ? ಹೇಗೆ ಸಿಂಹ ಜಿಂಕೆ ಜೊತೆ ಫ್ರೆಂಡ್ಶಿಪ್ ಮಾಡುತ್ತೆ? ಮಹಾರಾಜರ ಹೆದರಿಕೆ ಇರಬೇಕು ಕಾಡಲ್ಲಿ. ಮತ್ತೆ ನಮ್ಮ ಮಹಾರಾಜರು ಮಾಡೋದು ನೋಡಿದ್ರೆ ಹೆದರಿಕೆ ಎಲ್ಲ ಮುಗ್ದೋಗಿದೆ. ಮತ್ತೆ ಬೇರೆ ಕಾಡಿನ ಮಹಾರಾಜರು ನಮ್ಮ ಕಾಡ್ ಮೇಲೆ ಆಕ್ರಮಣ ಮಾಡಬಹುದಿದ್ರಿಂದ. ಅವರೆಲ್ಲರ ಮಾತನ್ನು ಕೇಳಿದ ತಕ್ಷಣ ಅಲ್ಲೇ ನಿಂತಿರುವ ನರಿ ಏನೋ ಯೋಚನೆ ಮಾಡ್ತಾ ಈಗಂತ ಅಂತಾಳೆ. ಸರಿ ಆಯ್ತು, ಏನ್ ಮಾಡ್ಬೇಕಂತ ನೀನೇ ಹೇಳು. ಇವೆಲ್ಲ ಸೇರಿ ನನ್ನನ್ನೇ ಈಗ ನೀವು ರಾಜ ಅಂತ ಹೇಳಬೇಕು. ತೋಳಗಳು ಕೂಡ ಏನು ಕಮ್ಮಿ ಇಲ್ಲ, ಸಿಂಹಗಳ ಹಾಗೆ ಚುರುಕಾಗಿರುತ್ತೆ. ಬಿಲ್ಲು ಹೇಳಿದ ಮಾತನ್ನು ಕೇಳಿ ಎಲ್ಲರೂ ಸರಿ ಅಂತ ಒಪ್ಕೋತಾರೆ. ಆದ್ರೆ ಆನೆ ಮಾತ್ರ ಅದನ್ನ ಒಪ್ಕೊಳ್ಳೋದಿಲ್ಲ. ತಕ್ಷಣ ಅಲ್ಲಿಂದ ಅವನು ಸಿಂಹ ಹತ್ರ ಓಡಿ ಹೋಗಿ ಇದ್ರ ಬಗ್ಗೆ ಹೇಳ್ತಾನೆ.
ಮಹಾರಾಜ, ನೀವಿಲ್ಲಿಂದ ಹೋಗ್ಬೇಕಾಗುತ್ತೆ. ಸಿಂಬಾ ಆನೆದಾದ ಹೇಳಿರುವ ಮಾತನ್ನು ಕೇಳಿ ಶಾಕ್ ಆಗಿ ಹೀಗಂತಾನೆ. ಏನ್ ಹೇಳ್ತಾ ಇದ್ದೀಯಾ? ಇದು ನನ್ನ ಕಾಡು. ಇದನ್ನ ಬಿಟ್ಟು ನಾನೆಲ್ಲೋಗ್ಲಿ ಹೇಳು. ಹಾ, ಆನೆದಾದ ನಡೆದ ಎಲ್ಲಾ ವಿಷಯವನ್ನು ಹೇಳಿ ಹೀಗಂತ ಸಿಂಬಾ ಹತ್ರ ಅಂತಾನೆ. ಮಹಾರಾಜ, ಎಲ್ಲೋ ಎಲ್ರನ್ನ ಒಟ್ಟಾಕಿದಾನೆ. ನಿಮ್ ವಿರುದ್ಧ ನಿಲ್ಸಿಯಾನೆ. ಅವರೆಲ್ಲ ಸೇರಿ ಇಲ್ಲಿ ಬರ್ತಾರನ್ಸುತ್ತೆ. ಎಲ್ರು ಸೇರಿದ್ರೆ ನೀವು ಹೋರಾಡಕ್ಕಾಗಲ್ಲ. ನೀವು ಇಲ್ಲಿಂದ ಹೋದ್ರೇನೆ ಒಳ್ಳೇದು. ಅದನ್ನ ಕೇಳಿಸ್ಕೊಂಡು ಜಿಂಕೆ ಪಾಪ ತುಂಬಾ ಬೇಜಾರಾಗಿ ಅದರ ಸ್ನೇಹಿತನ ಹತ್ರ ಹೇಳುತ್ತೆ. ಇದೆಲ್ಲ ನನ್ನಿಂದಾನೇ ಆಗ್ತಿರೋದಲ್ವಾ? ನಾನ್ ನಿಮ್ ಫ್ರೆಂಡ್ ಆಗಿದ್ದಕ್ಕೆ ಹೀಗೆ ಆಗ್ತಿರೋದು. ನಿಮಗೆ ಕಾಡ್ ಬಿಡ್ಬೇಕಂತಿಲ್ಲ ಮಹಾರಾಜ. ನಾನೇನೆ ಹೋಗ್ಬಿಡ್ತೀನಿ ಈಗ. ಇಲ್ಲ ಗೆಳೆಯ, ಇದು ನನ್ನ ಕಾಡು. ನಾನು ಒಂದ್ಸರಿ ಡಿಸೈಡ್ ಮಾಡಿದ್ರೆ ಮುಗೀತು. ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಒಟ್ಟಾಗಿ ಬಂದ್ರು ನನ್ನನ್ನೇನು ಮಾಡೋಕ್ಕಾಗಲ್ಲ. ಬಾ ನನ್ನ ಜೊತೆ. ಸಿಂಬಾ ಶೇರ್ ಅವರ ಫ್ರೆಂಡ್ ಮತ್ತೆ ಆನೆದಾದನ ಕರ್ಕೊಂಡು ಆ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಎಲ್ಲಾ ಜಂತುಗಳು, ಅದು ಮಾತ್ರ ಅಲ್ಲದೆ ಟಿಲ್ಲು ಮತ್ತೆ ಬಿಲ್ಲು ಕೂಡ ಇರ್ತಾರೆ. ಸಿಂಬಾ ಎಲ್ಲಾ ಜಂತುಗಳನ್ನು ನೋಡಿ ಹೇಳ್ತಾನೆ. ಅಲ್ಲ, ನಿಮಗೆ ನನ್ನ ಫ್ರೆಂಡ್ ಮತ್ತೆ ನನ್ನ ಜೊತೆಗೆ ಇರೋ ಸಮಸ್ಯೆ ಏನೋ? ಯಾಕೆ ನಮ್ಮ ಫ್ರೆಂಡ್ಶಿಪ್ ಇರಬಾರ್ದಾ? ಶೇರ್ ಮಾತನ್ನು ಕೇಳಿ ಬಿಲ್ಲು ಹೀಗಂತ ಹೇಳ್ತಾನೆ. ಅವ್ರ ಹತ್ರ ಏನ್ ಮಾತಾಡ್ತಿದ್ದೀಯಾ? ನನ್ನ ಹತ್ರ ಮಾತಾಡೋ. ಬಿಲ್ಲು ಹೇಳಿದ ಮಾತನ್ನು ಕೇಳಿ ಸಿಂಬಾ ಕೋಪದಿಂದ ಹೀಗಂತ ಹೇಳ್ತಾನೆ. ನಾನು ನನ್ನ ಕಾಡಿನ ಜನರ ಜೊತೆ ಮಾತಾಡ್ತಾ ಇದ್ದೀನಿ ಕಣೋ, ನಿನ್ನ ಹತ್ರ ಅಲ್ಲ. ಏನ್ ಬಾಯ್ ಮುಚ್ಕೊಂಡಿರು. ನೀವೀಗ ರಾಜ ಅಲ್ಲ, ನಾನ್ ರಾಜ. ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಎಲ್ಲರೂ ಸೇರಿ ನನ್ನನ್ನೇ ರಾಜ ಮಾಡಿದ್ದಾರೆ. ಆ ಬಿಲ್ಲು ಹೇಳಿದ ಮಾತನ್ನು ಕೇಳಿ ಸಿಂಬಾಗೆ ಇದ್ದ ಕೋಪ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ನನ್ನನ್ನು ಏನ್ ಅನ್ಕೊಳ್ತಿದ್ಯೋ ಬಿಲ್ಲು? ಈ ಕಾಡಿನ ರಾಜ ಆಗೋಕೆ ಮೊದಲು ನೀನ್ ನನ್ನ ಜೊತೆ ಯುದ್ಧ ಮಾಡಬೇಕು. ಸಿಂಬಾ ಹಾಗಂತ ಹೇಳಿದ ತಕ್ಷಣನೇ ಸಿಂಗ್ ಜಿಂಕೆ ಈಗಂತ ಹೇಳ್ತಾನೆ. ಮಹಾರಾಜ, ನೀವು ಇವನ್ ಜೊತೆ ಹೋರಾಡಬೇಕು ಅಂತ ಏನೂ ಇಲ್ಲ. ನಾನೇ ಇವನಿಗೆ ಸಾಕು. ನಾನು ಇವನ್ ಜೊತೆ ಯುದ್ಧ ಮಾಡ್ತೀನಿ. ಅದನ್ನು ಕೇಳಿಸ್ಕೊಂಡು ಶೇರ್ ಮತ್ತೆ ಎಲ್ಲ ಜಂತುಗಳು ಎಲ್ಲರೂ ಶಾಕ್ ಆಗ್ತಾರೆ. ಬಿಲ್ಲು ತುಂಬಾ ನಗಾಡ್ತಾ ಮತ್ತೆ ಜಿಂಕೆಯನ್ನು ನೋಡಿ ಹೀಗಂತಾನೆ. ನನಗೆ ಇಂಥ ದಿನಾನು ಬಂತ. ನಾನು ಜಿಂಕೆಯೊಟ್ಟಿಗೆ ಹೋರಾಡಬೇಕಾ? ನಾನು ನಿನಗೆ ಯುದ್ಧಕ್ಕೆ ಆಹ್ವಾನ ಮಾಡ್ತೀನಿ. ನೀನು ನನ್ನನ್ನು ಕೊಂದ್ರೆ ನೀನು ನನ್ನ ಮಾಂಸನ ತಿನ್ಬಹುದು. ಜಿಂಕೆ ಬಾಯಿ ಮುಚ್ಚೋದಕ್ಕೆ ಸಿಂಬಾ ತುಂಬಾ ಟ್ರೈ ಮಾಡ್ತಾನೆ, ಆದ್ರೆ ಸಿಂಬಾ ಬಾಯೇ ಮುಚ್ಕೊಳ್ಳೋದಿಲ್ಲ. ಸ್ವಲ್ಪ ಸಮಯದಲ್ಲೇ ಅವರಿಬ್ಬರ ಮಧ್ಯೆ ಒಂದು ಯುದ್ಧ ಶುರು ಆಗತ್ತೆ. ಈ ಒಂದು ಯುದ್ಧದಲ್ಲಿ ಜಿಂಕೆಯನ್ನು ನೋಡಿ ಎಲ್ಲಾ ಜಂತುಗಳು ತುಂಬಾನೇ ಆಶ್ಚರ್ಯ ಪಡ್ತವೆ. ತುಂಬಾನೇ ಸುಲಭವಾಗಿ ಜಿಂಕೆ ಬಿಲ್ಲುವನ್ನು ಸೋಲ್ಸುತ್ತೆ. ಆಮೇಲೆ ಬಿಲ್ಲು ಕೋಪದಿಂದ ಹೇಳ್ತಾನೆ. ನೀನಂತೂ ಮಾಮೂಲಿ ಜಿಂಕೆ. ನಿನಗೆ ಇಷ್ಟು ಶಕ್ತಿ ಎಲ್ಲಿಂದ ಬಂತು? ಬಿಲ್ಲು ಹಂಗಂತ ಹೇಳಿದ ತಕ್ಷಣ ಬಣ್ಣ ಬಣ್ಣಗಳ ಬೆಳಕಿನ ಜೊತೆಗೆ ಜಿಂಕೆ ಒಂದು ಶೇರ್ ಆಗಿ ಬದಲಾಗ್ತಾನೆ. ಅದನ್ನ ನೋಡಿ ಎಲ್ಲರೂ ಇನ್ನೂ ಆಶ್ಚರ್ಯ ಪಡ್ತಾರೆ. ಇದೇನ್ ಜಾದೂನಾ? ನೀನ್ ಹೇಗೆ ಸಿಂಹ ಆದೆ? ಅದೇ ಬಣ್ಣ ಬಣ್ಣದ ಬೆಳಕಿನ ಜೊತೆಗೆ ಅಲ್ಲಿ ಒಂದು ಸಾಧುಗಳು ಪ್ರತ್ಯಕ್ಷ ಆಗಿ ಹೀಗಂತ ಹೇಳ್ತಾನೆ. ನಿನ್ನ ಫ್ರೆಂಡು ಸಿಂಹನೇ ಕಣೋ. ಇವನ್ ಜಿಂಕೆ ಆಗಿದ್ದು ನನ್ನ ಶಾಪದಿಂದ. ಇವನು ಹಿಂದೆ ಪಾಪದ ಪ್ರಾಣಿಗಳನ್ನು ಕೊಲ್ತಾ ಇದ್ದ. ಅದಕ್ಕೆ ಇವನಿಗೆ ಶಾಪ ಕೊಟ್ಟು ಒಂದು ಪಾಪದ ಪ್ರಾಣಿ ಮಾಡಿದ್ದೆ, ಇವನಿಗೆ ಗೊತ್ತಾಗ್ಲಿ ಅಂತ. ಆ ಪಾಪದ ಪ್ರಾಣಿಗಳು ಹೇಗಿರ್ತಾರಂತ. ಇವನು ಜಿಂಕೆ ಆದ ನಂತರ ತುಂಬ ಕೂಗಿದ. ಅದಕ್ಕೆ ನಾನೊಂದು ಹೇಳಿದೆ. ಅದೇನು ಅಂತ ಹೇಳಿದ್ರೆ, ಅವನಿಗಿಂತ ಶಕ್ತಿಶಾಲಿಯಾದ ಪ್ರಾಣಿಯೊಟ್ಟಿಗೆ ಯುದ್ಧ ಮಾಡಿದಾಗ ಅವನು ಮತ್ತೆ ಸಿಂಹ ಆಗ್ತಾನಂತ. ಹಂಗಂತ ಹೇಳಿ ಸಾಧುಗಳು ಅಲ್ಲಿಂದ ಹೋಗ್ಬಿಡ್ತಾರೆ. ಆಗ ಸಿಂಬಾ ಇನ್ನೊಂದು ಶೇರ್ ಹತ್ರ ಹೇಳ್ತಾನೆ. ಈಗ ಗೊತ್ತಾಯ್ತು ನಂಗೆ ನೀನ್ ಯಾಕೆ ಸಿಂಗ ಅಂತ ಹೇಳಿದ್ದು ಅಂತ. ಅದಕ್ಕೆ ನೀನು ನಿಜವಾಗ್ಲೂ ಹುಲಿನೇ ಅಲ್ವಾ? ಮತ್ತೆ ನಿನ್ನ ಕಾಡು ಅದೇ ಅಲ್ವಾ? ಇನ್ನೊಂದು ಶೇರ್ ನಗ್ತಾ ಹೀಗಂತಾನೆ. ನೀನು ನಿಜವಾಗ್ಲೂ ಕರೆಕ್ಟ್ ಹೇಳ್ದೆ. ನಾನಿನ್ನು ನನ್ನ ಕಾಡಿಗೆ ಹೋಗ್ತಾನೆ. ಬಟ್ ನಮ್ಮ ಫ್ರೆಂಡ್ಶಿಪ್ ಫಾರ್ ಎವರ್ ಇನ್ನು. ಸಿಂಗ್ ಶೇರ್ ಅವನ ಕಾಡಿಗೆ ಹೋಗ್ಬಿಡ್ತಾನೆ. ಸಿಂಬಾ ಶೇರ್ ಬಿಲ್ಲು ಮತ್ತೆ ಟಿಲ್ಲುನ ಬೈದು ಅವನ ಕಾಡಿನಿಂದ ಆಚೆ ಕಳಿಸ್ಬಿಡ್ತಾನೆ. ಹೋಗಿ ಏನ್ ಬೇಕಾದ್ರೂ ಮಾಡು, ಆದ್ರೆ ರಾಜ ನಂಗೆ ಏನು ಮಾಡಲ್ಲ. ಅವನನ್ನ ಫ್ರೆಂಡು. ನಿನಗೆ ರಿವರ್ಸ್ ಹೊಡೆಯುತ್ತಿದ್ದೆಲ್ಲ. ನರಿನ ಚಿತ್ರಹಿಂಸೆಗಳು. ತುಂಬಾ ಕಾಲದ ಹಿಂದೆ ನಡೆದ ಒಂದು ಕತೆ. ಒಂದು ಕಾಡು ನೋಡೋದಕ್ಕೆ ಹಚ್ಚ ಹಸಿರಾಗಿ ತುಂಬಾನೇ ಸುಂದರವಾಗಿತ್ತು.
ಅಲ್ಲಿರುವ ಎಲ್ಲಾ ಜಂತುಗಳು ಸೇರಿ ತುಂಬಾನೇ ಸಂತೋಷವಾಗಿ ಜೀವಿಸ್ತಿದ್ವು. ಕಾಡಿನ ರಾಜ ಆದ ಸಿಂಗ್ಶೇರ್ ತುಂಬಾನೇ ಒಳ್ಳೆಯವನು. ಕಾಡಿನ ಜಂತುಗಳು ಅವರ ರಾಜಾಗೆ ತುಂಬಾನೇ ಮರ್ಯಾದೆ ಕೊಡ್ತಿದ್ರು. ಒಂದಿನ ರಾಜಾವಿನ ಹಳೆಯ ಸ್ನೇಹಿತನಾದ ಶಂಕಿ ನರಿ ಬೇರೆ ಕಾಡಿಂದ ಇವ್ರ ಕಾಡಲ್ಲಿ ಸ್ವಲ್ಪ ದಿನ ಇದ್ಬಿಟ್ಟು ಹೋಗೋಣ ಅಂತ ಬರ್ತಾನೆ. ಶಂಕಿ ನರಿಯ ಹಿಂದ್ಗಡೆ 2 ನರಿಗಳು ಯಾವಾಗ್ಲೂ ಇರುತ್ತೆ. ಆ 2 ನರಿಗಳು ತುಂಬಾ ಗಂಭೀರವಾಗಿರುತ್ತೆ. ಅವನ ಸ್ನೇಹಿತನನ್ನು ನೋಡಿದ ಸಂತೋಷದಲ್ಲಿ ಶೇರ್ ಸಿಂಗ್ ತುಂಬಾನೇ ಸಂತೋಷ ಪಡ್ತಾನೆ. ಮತ್ತೆ ಕಾಡಿನಲ್ಲಿರುವ ಎಲ್ಲ ಜಂತುಗಳಿಗೆ ಪಾರ್ಟಿ ಕೊಡ್ತಾನೆ. ಪಾರ್ಟಿಗೆ ಕಾಡಿನ ರಾಜ ಎಲ್ಲಾ ಜಂತುಗಳನ್ನ ಕರೆದಿರ್ತಾರೆ. ಅಲ್ಲಿಗೆ ಬಂದ ಶೇಂಕಿ ನರಿ ಜಂತುಗಳನ್ನ ನೋಡಿ ಬಾಯಲ್ಲಿ ನೀರೂರ್ತಿತ್ತು. ಅದೊಂದು ಕುತಂತ್ರ ಉಳ್ಳ ನರಿ. ಸಿಂಗ್ ಶೇರ್ನ ನೋಡಿದ್ರೆ ಅದಕ್ಕೆ ತುಂಬಾನೇ ಹೊಟ್ಟೆ ಕಿಚ್ಚು. ಪಾರ್ಟಿ ಎಲ್ಲ ಮುಗಿಯುತ್ತೆ. ಸಿಂಗ್ ಶೇರ್ ಅವನ ಫ್ರೆಂಡ್ ಹತ್ರ ಹೇಳ್ತಾನೆ, ಹೇಳು ಮಚ್ಚ, ಇಷ್ಟು ಟೈಮಿನ ನಂತರ ನನ್ನ ನೆನ್ಪೇನಾಯ್ತು? ಮತ್ತಿ ಪಾರ್ಟಿ ಹೇಗಿದೆ? ನಿನ್ನ ಪಾರ್ಟಿ ಅಂತೂ ಯಾವಾಗ್ಲೂ ಚೆನ್ನಾಗೇ ಇರುತ್ತೆ ಕಣೋ. ನೆನ್ಪಿದ್ಯಾ, ನಾವು ಚಿಕ್ಕವರಿರುವಾಗ ಹೀಗೇನೆ ಪ್ರಾಣಿಗಳನ್ನ ಹೋರಾಡಿ ಪಾರ್ಟಿ ಮಾಡ್ತಿದ್ವಿ. ಹಾ, ನೆನಪಿದೆ ನಂಗೆ. ಮತ್ ನೀನಂತೂ ನಾನ್ ಬೇಟೆ ಆಡಿರೋ ಪ್ರಾಣಿನ ಚೆನ್ನಾಗ್ ತಿಂತಿದ್ದೆ ಅಲ್ವಾ? ಮತ್ ನನಗೆ ಜೋರ ಕೋಪ ಬರ್ತಿತ್ತು. ಅದಂತೂ ಮಕ್ಳಿರೋವಾಗ. ಈಗಂತೂ ನೀನು ರಾಜ ಅಲ್ವಾ? ಆದ್ರೆ ನಾನಂತೂ ನಿನ್ನ ಫ್ರೆಂಡ್ ಆಗಿನೇ ಇರ್ತೀನಿ ಕಣಲೇ. ಹೇಳು, ಇಲ್ಲಿ ಯಾಕೆ ಬಂದೆ ನೀನೀಗ? ನಾನು ಸುಮ್ಮನೆ ಇಲ್ಲಿಗೆ ಬಂದಿರೋದು ಕಣೋ. ಸುಮ್ಮನೆ ತಿರ್ಗಾಡ್ಕೊಂಡು ಹೋಗೋಣ ಅಂತ ಬಂದೆ. ನಿಂದೆ ಕಾಡಂತ ತಿಳ್ಕೊ ನೀನು. ಎಷ್ಟು ದಿನ ಬೇಕಾದ್ರೂ ನೀನಿಲ್ಲಿನ್ನು ಇರ್ಬಹುದು. ಯಾವುದೇ ಪ್ರಕಾರದ ಸಮಸ್ಯೆ ಆದ್ರೂ ಕೂಡ ನೆನ್ಪಿಟ್ಕೋ, ಈ ಕಾಡಿನ ರಾಜ ನಿನ್ನ ಫ್ರೆಂಡ್ ಅಂತ. ಹಂಗಂತೇಳಿ ಸಿಂಗ್ ಶೇರ್ ಅಲ್ಲಿಂದ ಹೋಗ್ಬಿಡ್ತಾನೆ. ಮತ್ತೆ ಶೇಂಕಿ ನರಿ ಅವನು ಹೋಗ್ತಾ ಇರೋದನ್ನ ತುಂಬಾ ಸಂತೋಷವಾಗಿ ನೋಡ್ತಾ ಇರುತ್ತೆ. ಆಗ ಶೇಂಕಿ ನರಿ ಜೊತೆ ಇರೋನ್ ಹೇಳ್ತಾನೆ, ಈ ಕಾಡಿನ ರಾಜ ಅಂತೂ ಪಾಪದವನು. ಶೇಂಕಿ ಜೊತೆಲಿರುವವನು ಹೇಳಿರುವ ಮಾತನ್ನು ಕೇಳಿ ಅವನು ಈಗಂತಾನೆ, ಪಾಪ ಅಲ್ಲ, ಈಡಿಯಟ್ ನನ್ ಮಗ ಇವನು. ಇವನ ನಸೀಬ್ ನೋಡು. ಸಿಂಹ ಆಗಿದ್ದಕ್ಕೆ ಇವನು ಈ ಕಾಡಿನ ರಾಜ ಆಗೋಗಿದ್ದಾನೆ. ಅದೇ ಕಾಡಿನಲ್ಲಿ ಯಾನೆ ದಾದವಿನ ಒಂದು ಸುಂದರವಾದ ಚಾ ಅಂಗಡಿ ಇತ್ತು. ಅಲ್ಲಿಗೆ ಟೀ ಕುಡಿಯೋದಕ್ಕಂತ ಎಲ್ಲಾ ಜಂತುಗಳು ಬರ್ತಾ ಇದ್ವು. ಸಾಯಂಕಾಲ ಆದ್ರೆ ಸಾಕು, ಎಲ್ಲ ಜಂತುಗಳು ಸೇರಿ ಆ ಜಾಗವನ್ನು ಶುದ್ಧ ಮಾಡ್ತಿದ್ವು. ಒಂದಿನ ಸಾಯಂಕಾಲ ಯಾನೆ ದಾದವಿನ ಅಂಗಡಿ ಹತ್ರ ಎಲ್ಲಾ ಜಂತುಗಳು ಸೇರಿ ನಗ್ತಾ ಇರುತ್ತವೆ. ಅದೇ ಸಮಯಕ್ಕೆ ಶಾಂಕಿ ನರಿ ಅವನ ಕೈಯಾಳುಗಳ ಜೊತೆಗೆ ಅಲ್ಲಿಗೆ ಬರ್ತಾನೆ. ಆಗ ಅವನು ತುಂಬಾ ಕರಾರಾಗಿ ಯಾನೆ ದಾದ ಹತ್ರ ಅಂತಾನೆ, ಕೇಳೋ, ನನ್ ಮತ್ ನನ್ ಫ್ರೆಂಡ್ಸಿಗೆ ಚಾ ಮಾಡೋದು. ಆನೆ ದಾದಾಗೆ ನರಿ ಆರ್ಡರ್ ಮಾಡಿರುವ ವಿಧಾನ ಇಷ್ಟ ಆಗಿಲ್ಲ. ಅವನ್ ಮೇಲೆ ತುಂಬಾನೇ ಕೋಪ ಬರುತ್ತೆ. ಆದ್ರೆ ಮಾತಾಡ್ತಾ ಇರೋದು ಈ ಕಾಡಿನ ರಾಜಾವಿನ ಸ್ನೇಹಿತ. ಆದ್ರಿಂದ ಯಾನೆ ಏನೂ ಮಾಡಕ್ಕಾಗ್ದೆ ಅವನಿಗೆ ಟೀ ತಗೊಂಡ್ ಹೋಗಿ ಕೊಡ್ತಾನೆ. ಟೀ ಕುಡಿದ್ಬಿಟ್ಟು ಅವ್ರ ಮೂವರು ಅಲ್ಲಿಂದ ಹೋಗ್ಬಿಡ್ತಾರೆ. ಅವ್ರನ್ನ ನೋಡಿ ಯಾನೆ ಹೇಳ್ತಾನೆ, ದೊಡ್ಡಾದ್ರೂ ಕೊಟ್ಟಾಗೆ. ಅದನ್ನ ಕೇಳಿದ ತಕ್ಷಣ ಶಂಕಿನರಿಗೆ ಕೋಪ ಎಲ್ಲಿಂದ ಬರುತ್ತೋ ಏನೋ, ಅವನ್ ಜೊತೆ ಇರುವ ಕೈಯಾಳುಗಳಿಗೆ ಆರ್ಡರ್ ಮಾಡ್ತಾನೆ. ಅವರು ಆನೆ ದಾದಾವಿನ ಅಂಗಡಿಯನ್ನು ನಾಶ ಮಾಡ್ಬಿಡ್ತಾರೆ. ಆಗ ಶಂಕಿ ನರಿ ನಗ್ತಾನೆ ಹೀಗಂತ ಅಂತಾನೆ, ನೆನ್ಪಿರ್ಲಿ, ಕಾಡಿನ ರಾಜ ನನ್ನ ಬಾಲ್ಯದ ಸ್ನೇಹಿತ. ನೀನ್ ಅವನ ಹತ್ರ ಕಂಪ್ಲೇಂಟ್ ತಕೊಂಡೋದ್ರೆ ನಿನಗೆ ರಿವರ್ಸ್ ಹೊಡಿಯುತ್ತದೆಲ್ಲ. ಹಾ, ಹಂಗಂತೇಳಿ ಅವನು ತುಂಬಾ ಕೋಪವಾಗಿ ಅಲ್ಲಿಂದ ಹೋಗ್ಬಿಡ್ತಾನೆ. ಆಮೇಲೆ ಯಾನೆಗೆ ಕೂಡ ಏನು ಮಾಡಕ್ಕಾಗ್ದೆ ಅಲ್ಲಿಂದ ಹೋಗ್ಬಿಡುತ್ತೆ. ಆಮೇಲೆ ಶೇಂಕಿ ನರಿಯಿನ ಕುತಂತ್ರಗಳು ಆ ಕಾಡಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇತ್ತು. ಅದರ ಕುತಂತ್ರದ ಕೆಲಸದಿಂದ ಕಾಡಿನಲ್ಲಿರುವ ಎಲ್ಲಾ ಜಂತುಗಳು ಪಾಪ ತುಂಬಾ ಕಷ್ಟ ಪಡ್ತಾ ಇದ್ವು. ಕಾಡಿನ ಜಂತುಗಳು ಸಿಂಗ್ ಶೇರ್ ಹತ್ರ ನರಿಯ ಬಗ್ಗೆ ಕಂಪ್ಲೇಂಟ್ ಮಾಡೋದಕ್ಕೆ ಎಲ್ಲಾ ಜಂತುಗಳು ಸೇರಿ ಹೋಗ್ತವೆ. ಆಗ ಸಿಂಗ್ ಶೇರ್ ಅವರನ್ನೇ ಬೈದು ಅಲ್ಲಿಂದ ಅವರು ಹೋಗ್ಬಿಡ್ತಾರೆ. ಒಂದಿನ ಡ್ಯಾಂಜೋ ಜಿಂಕೆ ಅವರ ಅಣ್ಣ ಆದ ಡ್ಯಾನಿ ಜೊತೆ ಅಲ್ಲಿರುವ ವೈದ್ಯಕರ್ನ ನೋಡಕ್ಕೆ ಹೋಗ್ತಿರ್ತಾರೆ. ಯಾಕಂದ್ರೆ ಸ್ವಲ್ಪ ದಿನದಿಂದ ಡ್ಯಾಂಜೋಗೆ ಮೈ ಹುಷಾರಿರಲ್ಲ. ಅಕಸ್ಮಾತ್ ಆಗಿ ಅಲ್ಲಿಗೆ ನರಿ ಬರ್ತಾ ಇರ್ತಾನೆ. ಡ್ಯಾಂಜೋನ ನೋಡಿದ ತಕ್ಷಣ ತಿನ್ಬೇಕು ಅಂತ ಅವನಿಗೆ ಅನ್ಸುತ್ತೆ. ತಕ್ಷಣ ಡ್ಯಾಂಜೋ ಜಿಂಕೆನ ಅವನು ಅಟ್ಯಾಕ್ ಮಾಡಿ ತಿನ್ನಕ್ಕೆ ಶುರು ಮಾಡ್ತಾನೆ. ಅವನಿಗೆ ತಿಂದು ಹೊಟ್ಟೆ ತುಂಬಿದ್ಮೇಲೆ ಮಿಕ್ಕಿರೋ ಮಾಂಸನ ಅವರ ಸ್ನೇಹಿತರು ಕೊಡ್ತಾನೆ. ಅದನ್ನ ನೋಡಿ ಡ್ಯಾನಿಗೆ ತುಂಬಾನೇ ಕೋಪ ಬರುತ್ತೆ. ಮತ್ತೆ ಅವನು ಹೀಗಂತಾನೆ, ನೀನಿದು ಸರಿ ಮಾಡಿಲ್ಲ.
ನನ್ನ ತಮ್ಮ ತುಂಬಾ ದಿನದಿಂದ ಹುಷಾರಿರ್ಲಿಲ್ಲ, ನೀನವನನ್ನ ಕೊಂದಿಯಾ? ನಾನೋಗಿ ರಾಜನ ಹತ್ರ ಇದೆಲ್ಲ ಹೇಳ್ತೀನಿ. ಅದನ್ನ ಕೇಳಿದ ನರಿ ತುಂಬಾನೇ ಕೇರ್ಲೆಸ್ ಆಗಿ ಈಗ ಅನ್ನುತ್ತೆ. ಹೋಗಿ ಏನ್ ಬೇಕಾದ್ರೂ ಮಾಡು, ಆದ್ರೆ ರಾಜ ನಂಗೆ ಏನು ಮಾಡಲ್ಲ, ಅವನನ್ನ ಫ್ರೆಂಡು, ನಿನಗೆ ರಿವರ್ಸ್ ಹೊಡಿಯುತ್ತಿದೆಲ್ಲ. ಆದ್ರೆ ಡ್ಯಾನಿ ಅವನ್ ಹೇಳಿದ್ದಕ್ಕೆ ಭಯ ಪಡೋದಿಲ್ಲ. ಅಲ್ಲಿಂದ ವೇಗವಾಗಿ ಅವರ ರಾಜ ಹತ್ರ ಹೋಗ್ತಾನೆ. ನಡೆದ ಎಲ್ಲಾ ವಿಷಯನೂ ಹೇಳ್ತಾನೆ. ಡ್ಯಾನಿ ಹೇಳಿದ್ದು ಕೇಳಿದ ತಕ್ಷಣ ಮೊದಲನೇ ಸಲ ರಾಜಾಗೆ ಕೋಪ ಬರುತ್ತೆ. ತಕ್ಷಣ ಅಲ್ಲಿಗೆ ನರಿನ ಅವರು ಕರೆಸ್ತಾರೆ. ಅದ್ರ ಹತ್ರ ಹೇಳ್ತಾರೆ, ನಿಜ ಹೇಳ್ತಿದ್ದಾನ? ನೀನ್ ಇವನ್ ತಮ್ಮನ್ ಕೊಂದ್ಯಾ? ಏನೋ ನೀನು, ಇವನು ತಮ್ಮ ಅಂತೂ ಮೊದ್ಲೇ ಹುಷಾರಿರ್ಲಿಲ್ಲ, ಇನ್ನೇನ್ ಸಾಯೋಕ್ಕಂತಿದ್ದ. ನಮಿಗೂ ಹೊಟ್ಟೆ ಹಸಿತಾ ಇತ್ತು, ಅದಕ್ಕೆ ಬೇಟೆಯಾಡ್ ತಿಂದ್ವಿ. ಸತ್ತೋದ್ ನಂತರ ಅಂತೂ ಅವನ ಮಾಂಸನ ಸುಮ್ಮನೆ ಬಿಸಾಡ್ಬೇಕಿತ್ತು, ಅದಕ್ಕೆ. ಮತ್ತೆ ನೀನಂತೂ ಗೊತ್ತಿದ್ಯಲ್ಲ ನನ್ ಬಗ್ಗೆ ಏನಂತ ನಿಂಗೆ. ಡ್ಯಾನ್ಜೋ ಪಾಪ ಅಳ್ತಾ ಇರೋದನ್ನ ರಾಜ ನೋಡ್ತಾರೆ. ಅದನ್ನ ನೋಡಿ ನರಿ ಹತ್ರ ಶೇರ್ ಈಗಂತಾರೆ, ಏನ್ ವಿಷಯ ಇಲ್ಲ ಕಣೋ, ಆದ್ರೆ ನೀನು ಬಂದು 2 ತಿಂಗಳಾಗಿದೆ. ಇನ್ನು ನೀನು ನಿನ್ನ ಕಾಡಿಗೆ ಹೋಗೋದೇ ಸರಿ ಅಂತ ಕಾಣುತ್ತೆ. ಮತ್ತೆ ನಿನ್ನ ಮನೆಯವರಿಗೂ ಕೂಡ ಚಿಂತೆ ಆಗುತ್ತಲ್ವಾ? ಮತ್ತೆ ನಾನು ನಾಳೆ ಹೊರಗಡೆ ಹೋಗ್ತಾ ಇದ್ದೀನಿ, ಅಷ್ಟ್ರೊಳಗೆ ನೀನು ಇಲ್ಲಿಂದ ಹೋದ್ರೆ ಒಳ್ಳೇದು. ಹಂಗಂತ ಹೇಳ್ಬಿಟ್ಟು ರಾಜ ಅಲ್ಲಿಂದ ಹೋಗ್ಬಿಡ್ತಾನೆ. ಶೇಂಕಿ ನರಿಯನ ಕೈಯಾಲು ಶೇಂಕಿ ಹತ್ರ ಹೀಗಂತಾನೆ, ಇವನಂತೂ ನಿನ್ನ ಫ್ರೆಂಡು ಅಂತ ಹೇಳ್ದೆ, ಆ ಜಿಂಕೆಗೋಸ್ಕರ ನಿನ್ನ ಮರ್ಯಾದೆ ತೆಗ್ದಿದ್ದಾನೆ. ನಾನ್ ನಿನ್ ಜಾಗದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಸತ್ತೋಗ್ತಾ ಇದ್ದೆ. ಅವನಂಗ್ ಹೇಳಿದ ತಕ್ಷಣ ನರಿಗೆ ತುಂಬಾ ಕೋಪ ಬರುತ್ತೆ. ಅವನು ಹಲ್ ಕಚ್ಕೊಂಡು ಹೀಗಂತ ಅಂತಾನೆ, ಬಾಯ್ ಮುಚ್ತೀಯಾ? ನಿನಗಂತೂ ನಾನು ಇಲ್ಲಿಗೆ ಯಾಕೆ ಬಂದಿರೋದು ಅಂತಾನೆ ಗೊತ್ತಿಲ್ಲ, ಅದನ್ನ ನಾನು ಮಾಡಿಯೇ ಇಲ್ಲಿಂದ ಹೋಗೋದು. ಏನ್ ವಿಷಯ? ಸಿಂಗನನ್ನು ಕೊಂದು ನಾನು ಈ ಕಾಡಿನ ರಾಜ ಆಗ್ತೀನಿ. ಮತ್ತೆ ಈ ಕಾಡಲ್ಲಿ ನನಗೇನ್ ಬೇಕೋ ಅದನ್ನೇ ಮಾಡ್ತೀನಿ ನಾನು. ಮತ್ ನನ್ನನ್ನು ಯಾರು ಕೇಳಲ್ಲ. ನಿನಗ್ ಹೋರಾಡಕ್ ಆಗತ್ತಾ? ಅದು ಸಿಂಹ. ಮತ್ತೆ ಅವ ಸಿಂಹ ಆದ್ರೆ ನಾನು ನರಿ. ನನ್ ಮಾತ್ ಸರಿಯ ಕೇಳು. ರಾತ್ರಿ ಅವನು ಮಲಗಿರುವಾಗ ನೀವೆಲ್ಲ ಸೇರಿ ಅವನ ಮೇಲೆ ಅಟ್ಯಾಕ್ ಮಾಡಿ ಅವನಿಗೆ ಒಬ್ಬನಿಗೆ ನಮ್ಮೆಲ್ಲರನ್ನ ತಡ್ಕೊಳಕ್ ಆಗಲ್ಲ. ನಾಳೆ ಬೆಳಿಗ್ಗೆ ನಾನ್ ರಾಜ ಆಗ್ತೀನಿ, ಮತ್ತದನ್ನೆಲ್ರಿಗೆ ಅನೌನ್ಸ್ ಮಾಡೋಣ. ಹಂಗಂತೇಳಿ ಶೇಂಕಿ ನರಿ ನಗಕ್ ಶುರು ಮಾಡತ್ತೆ. ಆದ್ರೆ ಅದಕ್ಕೆ ಗೊತ್ತಿಲ್ಲ, ತುಂಬಾ ದೂರದಲ್ಲಿ ನಿಂತ್ಕೊಂಡು ಡ್ಯಾನಿ ಹಿರನ್ ಕೂಡ ಇದನ್ನ ಕೇಳ್ತಾ ಇರೋದು ಗೊತ್ತಿಲ್ಲ. ಅವನು ಬೇಗ ಹೋಗಿ ನಡೆದ ಎಲ್ಲಾ ವಿಷಯನೂ ರಾಜ ಹತ್ರ ಹೇಳ್ಬಿಡ್ತಾನೆ. ಸಿಂಗ್ ಶೇರ್ ಯೋಚನೆ ಮಾಡಿ ಹೇಳ್ತಾನೆ, ಅವನ್ ಸಮಸ್ಯೆ ನಂಗೆ ಮೊದ್ಲೇ ಗೊತ್ತಿತ್ತು, ಆದ್ರೆ ನಮ್ಮ ಫ್ರೆಂಡ್ಶಿಪ್ಪಿಗೋಸ್ಕರ ನಾನು ಅವನಿಗೆ ಏನು ಮಾಡಿರ್ಲಿಲ್ಲ. ಆದ್ರೆ ಅವ್ನು ಹೀಗ್ ಮಾಡ್ತಾನಂತ ಗೊತ್ತಿರ್ಲಿಲ್ಲ. ನೀನು ಚಿಂತೆ ಮಾಡ್ಬೇಡ, ನಾನ್ ನೋಡ್ಕೊಳ್ತೀನೆಲ್ಲ. ಹಂಗಂತೇಳಿ ಸಿಂಗ್ ಶೇರ್ ಅಲ್ಲಿಂದ ಹೋಗ್ಬಿಡ್ತಾರೆ. ಮತ್ತೆ ನಿದ್ದೆ ಮಾಡೋ ತರ ನಾಟಕ ಮಾಡ್ತಾನೆ. ರಾತ್ರಿ ಆಗಿದ ತಕ್ಷಣ ಶೇಂಕಿ ನರಿ ಮತ್ತೆ ಅವ್ರ ಕೈ ಆಳುಗಳು ರಾಜನ ಗುಹೆ ಹತ್ರ ಬರ್ತವೆ. ಮತ್ತೆ ರಾಜನ ಗುಹೆ ಒಳಗಡೆ ಶೇರ್ ನಿದ್ದೆ ಮಾಡ್ತಾ ಇರೋದನ್ನ ನೋಡಿ ನರಿ ಸಂತೋಷ ಪಡುತ್ತೆ. ಅವನು ಮಲ್ಗಿದಾನೆ, ಅವನ ಮೇಲೆ ಅಟ್ಯಾಕ್ ಮಾಡಿ ನೀವು. ಅದನ್ನ ಕೇಳಿಸ್ಕೊಂಡು ಸಿಂಗ್ ಶೇರ್ ಎದ್ದು ಕುತ್ಕೋತಾನೆ. ಅವನ ಕೋಪದಿಂದ ನೋಡಿ ಅಂತಾನೆ, ನನಗೆ ನಂಬಿಕೆನೇ ಇರ್ಲಿಲ್ಲ ನೀನ್ ಹೀಗ್ ಮಾಡ್ತೀಯಾ ಅಂತ. ನನಗೆ ನಂಬಿಕೆನೇ ಆಗ್ತಾ ಇಲ್ಲ. ಹಾಗಾದ್ರೆ ನಿಂಗೆ ಗೊತ್ತಾಗೋಯ್ತಾ? ಒಳ್ಳೇದಾಯ್ತು ಬಿಡು. ನಾಳೆಯಿಂದ ನಾನ್ ಕಾಡಿನ ರಾಜ. ಶಂಕಿನರಿ ಹೇಳಿದ ತಕ್ಷಣ ಅವನ ಕೈಯಾಳುಗಳು ಅವರು ತಕ್ಷಣ ಸಿಂಗ್ ಶೇರ್ನ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಆದ್ರೆ ಸಿಂಗ್ ಶೇರ್ ತುಂಬಾನೇ ಶಕ್ತಿಶಾಲಿ. ಅವರು ನೋಡ್ತಿದ್ದಂಗ್ಲೆ ಅವ್ರು ಎಲ್ಲಾರನ್ನೂ ಓಡದಿ ಧ್ವಂಸ ಮಾಡ್ಬಿಡ್ತಾನೆ. ಎಲ್ಲ ನರಿಗಳು ಸಾಯೋದನ್ನ ನೋಡಿ ಶಾಂಕಿ ನರಿಗೆ ತುಂಬಾ ಕೋಪ ಬರುತ್ತೆ. ಮತ್ತೆ ಈಗಂತ ಅನ್ನುತ್ತೆ, ನನ್ನ ಕ್ಷಮಿಸ್ಬಿಡು ಕಣೋ, ಕ್ಷಮಿಸ್ಬಿಡು. ಅಯ್ಯೋ ಇಲ್ಲ, ಇವತ್ ನಿನ್ನನ್ನ ಕ್ಷಮಿಸ್ಬಿಟ್ರೆ ಮುಗೀತು. ನೀನ್ ನನ್ನನ್ನ ಮತ್ತೆ ಬಿಡೋದೇ ಇಲ್ಲ. ಮತ್ತೆ ನಿನ್ನ ದೊಡ್ಡ ತಪ್ಪು ಲೈಫ್ನದ್ದು. ಹಂಗಂತ ಹೇಳಿ ಕಾಡಿನ ರಾಜ ನರಿನ ಕೂಡ ಸಾಯಿಸ್ಬಿಡ್ತಾರೆ. ಶಾಂಕಿನರಿ ಸತ್ತೋಯ್ತು ಅನ್ನೋ ವಿಷಯ ಕಾಡಿನಲ್ಲಿ ಅಗ್ನಿ ತರ ಸ್ಪ್ರೆಡ್ ಆಗಕ್ ಸ್ಟಾರ್ಟ್ ಆಗತ್ತೆ. ಮತ್ತೆ ಈ ವಿಷಯ ತಿಳಿದ ಎಲ್ಲ ಜಂತುಗಳು ತುಂಬಾ ಸಂತೋಷವಾಗಿ ಜೀವಿಸಕ್ಕೆ ಶುರು ಮಾಡುತ್ತೆ.